Namaste students. Students, in previous class we have discussed point, line, ray and line segment. And then, so what is the difference of line and line segment? So line segment, it can be extended both sides. Then line cannot be extended both sides. It having two end points. Okay, it having two end points, that is called as line segment. Okay, line have, so it is it has no fixed length, it having no fixed length, it can be extended both sides, so we can show arrow mark both sides, that is called as line. But here line segment we have put the ending points, that is called as line segment. So okay, now so we can draw the, how to draw the line segments using the ruler or using the scale. Using the scale, I have drawn in the board, so draw the scale. Okay, everyone should take on the 15 centimeters new scale. Okay, you can draw the line segments. Okay, now here taken that it start from zero, it start from zero. ನೀವು ಯಾವುದೇ ಒಂದು ಮೆಜರ್ ಅನ್ನು ಮಾಡಬೇಕಾದ್ರೆ ಜೀರೋ ಪಾಯಿಂಟ್ ಅಲ್ಲಿ ಇಟ್ಕೋಬೇಕು, ಜೀರೋ ಪಾಯಿಂಟ್ ಅಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಇನ್ ಎಲ್ಲಿ ಬರುತ್ತೆ ಚೆಕ್ ಮಾಡ್ಕೋಬೇಕು. ಗುರುಜಿ ಇವೇನ್ ಸಣ್ಣ ಲೈನ್ ಬರ್ದಿರಲ್ಲ ಏನಿದು? ಸೊ ವಿ ಕ್ಯಾನ್ ಕೌಂಟ್ ಇಟ್. ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3, ಪಾಯಿಂಟ್ 4, ಪಾಯಿಂಟ್ 5, ಪಾಯಿಂಟ್ 6, ಪಾಯಿಂಟ್ 7, ಪಾಯಿಂಟ್ 8, ಪಾಯಿಂಟ್ 9, 1. ಗುರುಜಿ 1 ಆದ್ಮೇಲೆ ಏನ್ ಬರುತ್ತೆ? ಪಾಯಿಂಟ್ 1 ಬರುತ್ತೆ, ಪಾಯಿಂಟ್ 2 ಬರುತ್ತೆ, ಪಾಯಿಂಟ್ 3, ಪಾಯಿಂಟ್ 4, ಪಾಯಿಂಟ್ 5. ಇಟ್ ಇಸ್ ದ ಬಿಗ್ಗೆಸ್ಟ್ ಲೈನ್ ಈಸ್ ಕಾಲ್ಡ್ ಆಸ್ 5. ಪಾಯಿಂಟ್ 5. ಸೊ ಪಾಯಿಂಟ್ 4, ಪಾಯಿಂಟ್ 6 ನೀವು ಹೆಂಗೆ ಕೌಂಟ್ ಮಾಡ್ಬೇಕಾದ್ರೂ ಕೂಡ ಈ ಜೀರೋ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಸ್ಕೇಲ್ ಅನ್ನ ನೀಟಾಗಿ, ಗುರುಜಿ ನಾನು ಎಷ್ಟು ಕೊಟ್ಟಿದ್ದೀನಿ 6 ಸೆಂಟಿಮೀಟರ್ ಕೊಟ್ರೆ ಇಲ್ಲಿ 0 ಇಂದ ಅಪ್ ಟು 6 ಸೆಂಟಿಮೀಟರ್ಗೂ ಸ್ಕೇಲ್ ತಗೋಬೇಕು. ಗುರುಜಿ 6.5 ಕೊಟ್ಟಿದ್ರು, ಏನ್ ಮಾಡ್ಬೇಕು? 6 ಇಲ್ಲಿ ಬರಬೇಕು, 6.5 ಇಲ್ಲಿ ಬರಬೇಕು. ಗುರುಜಿ 6.2 ಕೇಳಿದ್ರೆ 6 ಆದ್ಮೇಲೆ ಟೂ ಲೈನ್ಸ್ ಅನ್ನ ಮುಂದಕ್ಕೆ ಹೋಗ್ಬೇಕು, ಟೂ ಲೈನ್ಸ್ ಮುಂದಕ್ಕೆ ಹೋಗ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ 6.2. ನೆಕ್ಸ್ಟ್ 6.7 ಕೇಳಿದ್ರೆ 5, 6.2, 6, 7. ಸೊ ಈ ತರ ಡಾಟೆಡ್ ಲೈನ್ಸ್ ಅನ್ನ ಮುಂದಕ್ಕೆ ಪಾಸ್ ಕೊಟ್ಟೋದ್ರೆ ವಿ ಕ್ಯಾನ್ ಗೆಟ್ ದ ಪಾಯಿಂಟ್. ವಿ ಹ್ಯಾವ್ ಗೆಟ್ ದ ಪಾಯಿಂಟ್. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಸೊ ನಾವು ಡ್ರಾ ದ ಲೈನ್ ಸೆಗ್ಮೆಂಟ್ಸ್ ಆಫ್ ದ ಗಿವನ್ ಲೆಂತ್. ಓಕೆ, ಹೆಂಗ್ ಡ್ರಾ ಮಾಡಬೇಕು? ಎಲ್ಲರೂ 15 ಸೆಂಟಿಮೀಟರ್ ಸ್ಕೇಲ್ ತಗೋಬೇಕು. ಸ್ಕೇಲ್ ತಗೊಂಡು ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ, ಇ ಎಫ್ ಈಸ್ 6 ಸೆಂಟಿಮೀಟರ್, ಇ ಎಫ್ ಈಕ್ವಲ್ ಟು 6 ಸೆಂಟಿಮೀಟರ್. ಸ್ಕೇಲ್ ಅನ್ನು ತಗೋಬೇಕು, ಒಂದು ಪಾಯಿಂಟ್ ಅನ್ನು ಇಟ್ಕೋಬೇಕು, ಒಂದು ಪಾಯಿಂಟ್ ಅನ್ನ ಬರೀಬೇಕು. ದಟ್ ಈಸ್ ಪಾಯಿಂಟ್ ಈಸ್ ಇ. ಈ ಪಾಯಿಂಟ್ ಮೇಲೆ 0 ಪಾಯಿಂಟ್ ಇಟ್ಕೋಬೇಕು, ಕರೆಕ್ಟ್ 0 ಕೂತ್ಕೋಬೇಕು, 0 ಕೂತ್ಕೋಬೇಕು. 0 ಕೂತ್ಕೊಂಡ ತಕ್ಷಣ ಕೌಂಟ್ ಮಾಡ್ಬೇಕು. 0 ಕೂತ್ಕೊಂಡ ಕೌಂಟ್ ಮಾಡಿದ ತಕ್ಷಣ 1, 2, 3, 4, 5, 6. ಸೊ ಈಸ್ ದಟ್ 6 ಇದೆ. ಆ ಪಾಯಿಂಟ್ ಮೇಲೆ ನೀವು ಒಂದು ಚುಕ್ಕೆ ಇಟ್ಕೋಬೇಕು. ಸೊ ಪುಟ್ ದ ಪಾಯಿಂಟ್, put the point. Now, so we have get the 6 centimeter. Now draw the line using the line. Neat draw ಮಾಡ್ಬೇಕು line. Draw the line. So this is called as F. This is called as F. So EF is line segment. EF is called as line segment. It is the point. So we should write here 6 centimeter. 6 centimeter. Okay, all of you understand? So this is called as 6 centimeter. Now, so here BD 7 centimeter. Same, ಅದೇ ರೀತಿ procedure start ಮಾಡಬೇಕು. Take the scale. Take the scale. Put the point first. First put the point now. First one point ಅನ್ನು put ಮಾಡಬೇಕು. That is called as B. ಗುರುಜಿ ಅಂದ್ರೆ ರಿವರ್ಸ್ ಮಾಡಬಹುದು. DB ಆದ್ರೂ ಮಾಡಬಹುದು, BD ಆದ್ರೂ ಮಾಡಬಹುದು. So okay, ಎರಡು ಒಂದೇ. Okay. So now put the point. So we can draw the scale using the scale. Put the 0. Now counting the centimeter. 1, 2, 3, 4, 5, 6, 7. Now put the point 7. Now put the point 7. Put the point 7. Now we have draw the line. Now we have draw the line. Correct draw ಮಾಡಬೇಕು ಲೈನ್ ಅನ್ನ. So it is called as D. B, D. Now, so what is the centimeter? 7.5 centimeter. ಇದನ್ನ ಮೆಜರ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಲೈನ್ ಸೆಗ್ಮೆಂಟ್ ಮೆಜರ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಪಾಯಿಂಟ್ ಅನ್ನ 0 ಇಟ್ಕೋಬೇಕು, ಇನ್ನೊಂದು ಪಾಯಿಂಟ್ ಅನ್ನ ಕೌಂಟ್ ಮಾಡ್ಕೊಳ್ತಾ ಬರ್ಬೇಕು, ಇನ್ನೊಂದು ಪಾಯಿಂಟ್ ಎಲ್ಲಿಗಿದೆ ಅಂತ ಕೌಂಟ್ ಮಾಡ್ಕೊಂಡು ಬರ್ಬೇಕು. ಎಲ್ಲಾನು ಇದೇ ರೀತಿನೇ ಮಾಡ್ಬೇಕು. ಓಕೆ, ಸೊ ನೌ ಇಟ್ ಈಸ್ ಫೈನಲಿ MN ಈಸ್ 11.5 centimeter is there. 11.7 centimeter.
Okay, so first we put the point 7 centimeter ಇಲ್ಲಿ ಬರುತ್ತೆ 11.7. So it is completely we can ನಾನು okay, so 11.7 ಬೇಡ. So okay, I will take the change number 8.7 centimeter. 8.4 we can take 8.4 centimeter ಬರ್ತಕೋಬಹುದು. 8.4 ತಗೊಂಬೋಣ. ಸೊ ಇಲ್ಲೇ ಇದೆ ಮೆಜರ್ಮೆಂಟ್ ನೋಡ್ಕೊಂಡ್ಬಿಡ್ಬೇಕು. ಓಕೆ, 8.4 ಏನ್ ಮಾಡಬೇಕು, ಫಸ್ಟ್ ಒನ್ ಪುಟ್ ದ ಪಾಯಿಂಟ್, ವಿ ಕ್ಯಾನ್ ಪುಟ್ ದ 1 ಪಾಯಿಂಟ್. ನೌ ಕೌಂಟಿಂಗ್ ದ ನಂಬರ್ 1 2 3 4 5 6 7 8 ವಿ ಹ್ಯಾವ್ ಗಾಟ್ ಇಟ್. 0.4 ಹೆಂಗ್ ತಗೋಬೇಕು, ಇಲ್ಲಿ ಸ್ಮಾಲ್ ಲೈನ್ಸ್ ಇದಾವಲ್ಲ 1 2 3 4. ಸೊ 0.5 ಇದು ಸ್ವಲ್ಪ ಹಿಂದಕ್ಕೆ ಬರಬೇಕು ಅಷ್ಟೇ. ಸೊ ವಿ ಹ್ಯಾವ್ ಗಾಟ್ ದ 8.4. ಸೇಮ್ ಇಲ್ಲೇ ಕೌಂಟ್ ಮಾಡ್ಕೋಬೇಕು, ಕೆಳಗಡೆ ಸ್ಕೇಲ್ ತಗೋಬೇಕು. ಸೊ 1.0 1.0 ಇರಬೇಕು, ಇನ್ನೊಂದು ಪಾಯಿಂಟ್ ಕರೆಕ್ಟ್ ಕೌಂಟ್ ಮಾಡಬೇಕು, ಇನ್ನೊಂದು ಪಾಯಿಂಟ್ ಕರೆಕ್ಟ್ ಕೌಂಟ್ ಮಾಡಬೇಕು. ಸೊ ಓಕೆ, ಸೊ ವಿ ಹ್ಯಾವ್ ಗೆಟ್, ಸೊ ಇಟ್ ಈಸ್ 8.4. ಸೊ ನಾವು ಪುಟ್ ದ ಪಾಯಿಂಟ್, ನೀವು ಕರೆಕ್ಟ್ ಆಗಿ ಮೆಜರ್ ಮಾಡಿ ಇಡಬೇಕು. ಡ್ರಾ ದ ಲೈನ್. ಸೊ ಸಾರಿ, ಡ್ರಾ ದ ಲೈನ್. So it is called as, so it is MN. So it is, how much it is centimeter, 8.4 centimeter, 8.4 centimeter. Idanna, so this is called as what, this is, so 6 centimeter, 7.5 centimeter, 8.4 centimeter. ನೀವು ಸ್ಕೇಲ್ ಅನ್ನು ತಗೊಂಡು ನೀಟಾಗಿ ಮೆಜರ್ ಮಾಡಬೇಕು, ಮೆಜರ್ ಮಾಡಿಕೊಂಡು ಲೈನ್ ಸೆಗ್ಮೆಂಟ್ ಅನ್ನ ಎಳಿಬೇಕು. ದಿಸ್ ಇಸ್ ಕಾಲ್ಡ್ as your measuring the, so draw the lines, line segments. ಹೊಸ ಸ್ಕೇಲ್ ಇದ್ರೂ ತೊಂದರೆ ಇಲ್ಲ, ಹಳೆ ಸ್ಕೇಲ್ ಇದ್ರೂ ತೊಂದರೆ, ನೀಟಾಗಿ ಲೈನ್ಸ್ ಕಾಣ್ತಾ ಇರಬೇಕು. ಆ ತರ ಸ್ಕೇಲ್ ಇದ್ರೆ ಕರೆಕ್ಟ್ ಆಗಿ ಕಾಣಿಸುತ್ತೆ. ಸೊ ಬೇರೆ ಬೇರೆ ಯಾವ್ದೋ ಬಿದ್ದೋಗಿರೋದು ಆ ತರ ಸ್ಕೇಲ್ ತಗೊಂಡು ಮಾಡಕ್ ಹೋಗ್ಬೇಡ್ರಿ. ಸೊ ಲೈನ್ಸ್ ಗಳು ಕಾಣಲ್ಲ. ಸೊ ಲೈನ್ಸ್ ಗಳು ನೀಟಾಗಿ ಕಾಣ್ತಿರ್ಬೇಕು, ನಂಬರ್ಸ್ ಕೂಡ ಕರೆಕ್ಟ್ ಆಗಿ ಕಾಣ್ತಿರ್ಬೇಕು. ಆ ತರ ಸ್ಕೇಲ್ ತಗೊಂಡು ನೀವು ಕರೆಕ್ಟ್ ಆಗಿ ಲೈನ್ ಸೆಗ್ಮೆಂಟ್ಸ್ ಅನ್ನು ಡ್ರಾ ಮಾಡ್ಬೇಕು. ಬೇರೆ ಬೇರೆ ಯಾವ್ದೋ ಕೆಲ್ಸಕ್ಕೆ ಬರ್ಸ್ ಕೆಲ್ಸ ತಗೊಂಡು ಮಾಡಬೇಡ್ರಿ. ಓಕೆ, ಸೊ ದಿಸ್ ಇಸ್ ಯುವರ್ ಸಜೆಷನ್. Okay, so now so this is called as drawing the line segments. So okay, nim text book alli yen kottidare andre page number 86, page number 86, find the length of the following line segment with the help of the scale. Scale ಅನ್ನು ತಗೊಂಡು ಈ ಲೈನ್ ಸೆಗ್ಮೆಂಟ್ಸ್ ಅನ್ನ ಮೆಜರ್ ಮಾಡಬೇಕು. ಎಷ್ಟಿದೆ, 7.4 ಬರ್ಬೋದು, 5.4 ಸಮಥಿಂಗ್ ಬರ್ಬೋದು, ಎಷ್ಟಾದ್ರೂ ಬರ್ಬೋದು. ಸೊ 1 ಪಾಯಿಂಟ್ ಅನ್ನು 0 ಇಟ್ಕೊಂಡು ಇನ್ನೊಂದು ಪಾಯಿಂಟ್ ಎಲ್ಲಿ ಬರುತ್ತೋ ಅಷ್ಟು ಕೌಂಟ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಬರೀಬೇಕು ಮೆಜರ್ಮೆಂಟ್ ಅನ್ನ. ಮೆಜರ್ಮೆಂಟ್ ಬರೆದು ಎಲ್ಲಾ ಮೆಜರ್ಮೆಂಟ್ ಎ ಬಿ ಸಿ ಡಿ, ಸೊ ಟೋಟಲಿ 4 ಮೆಜರ್ಮೆಂಟ್ಸ್ ಇದಾವೆ. 4 ಮೆಜರ್ಮೆಂಟ್ಸ್ ಅನ್ನ ಡ್ಯಾಶಸ್ ಕೊಟ್ಟಿದ್ದಾರೆ, ಆ ಡ್ಯಾಶಸ್ ಕೆಳಗಡೆ ಮೆಜರ್ಮೆಂಟ್ ಅನ್ನ ಬರೆದು ಸೆಂಟಿಮೀಟರ್ ಬರೀಬೇಕು. ಓಕೆ, ಇದಾದ ತಕ್ಷಣ ಏನ್ ಮಾಡ್ಬೇಕು, ವಿಚ್ ಆಫ್ ದ ಅಬೋವ್ ಲೈನ್ ಸೆಗ್ಮೆಂಟ್ಸ್, ಈ ಎಲ್ಲಾ ಅಬೋವ್ ಲೈನ್ ಸೆಗ್ಮೆಂಟ್ಸ್ ಈಸ್ ದ ಶಾರ್ಟೆಸ್ಟ್ ಅಂಡ್ ದ ವಿಚ್ ಇಸ್ ದ ಲಾಂಗೆಸ್ಟ್. ಯಾವ್ದು ಶಾರ್ಟೆಸ್ಟ್ ಇದೆ, ಯಾವ್ದು ಲಾಂಗೆಸ್ಟ್ ಇದೆ ನೋಡ್ಬೇಕು. ಶಾರ್ಟೆಸ್ಟ್ ಯಾವ್ದಿದೆ ಅದು ನೋಡ್ಬೇಕು, ಲಾಂಗೆಸ್ಟ್ ಯಾವ್ದು ನೋಡ್ಬೇಕು. ಮೆಜರ್ಮೆಂಟ್ ನೋಡ್ಕೊಂಡು ಚೆಕ್ ಮಾಡ್ಬೇಕು. ಓಕೆ, ಚೆಕ್ ಮಾಡ್ಕೊಂಡ್ಮೇಲೆ ಯಾವ್ದಿದೆ ಅವಕ್ಕೆ ಹೆಸರು, ಗುರುಜಿ ಹೆಸರು ಹೆಂಗ್ ಕೊಡ್ಬೇಕು. ಸೊ ವಿ ನೋ ದಟ್ ಫಸ್ಟ್ ಒನ್ ಈಸ್ LM. ಓಕೆ, ಫಸ್ಟ್ LM ಅಂತ ಬರೆದು ಎಷ್ಟು ಸೆಂಟಿಮೀಟರ್ ಇದೆ ಅದನ್ನ ಬರೀಬೇಕು. ನಾನು ಇಲ್ಲಿ ಬರ್ದೀನಲ್ಲ, LM ಈಕ್ವಲ್ಸ್ ಟು ಈ ರೀತಿ ಬರೀಬೇಕು. EF equal to 6 centimeter, LM equal to ಎಷ್ಟು ಬರುತ್ತೆ, 7.5 ಬರ್ಬೋದು, 6.4 centimeter ಬರ್ಬೋದು, ಎಷ್ಟು ಬರ್ತದೆ 6.4 centimeter ಬರೀಬೇಕು. ಗುರುಜಿ ಯಾವ್ದು ಶಾರ್ಟೆಸ್ಟ್ ಇದೆ ಅದನ್ನ ಬರೀಬೇಕು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಲೈನ್ ಸೆಗ್ಮೆಂಟ್ ಶಾರ್ಟೆಸ್ಟ್ ಅಂಡ್ ವಿಚ್ ಇಸ್ ದ ಲಾಂಗೆಸ್ಟ್, ಯಾವ್ದಿದೆ ಲಾಂಗೆಸ್ಟ್, ಯಾವ್ದು ಶಾರ್ಟೆಸ್ಟ್ ಇದೆ ಅಂತ ಮಾಡ್ಕೋಬೇಕು. ಅದಾದ ತಕ್ಷಣ ಏನ್ ಮಾಡ್ಬೇಕು, ವಾಟ್ ಈಸ್ ದ ಡಿಫರೆನ್ಸ್ ಇನ್ ದ ಲೆಂತ್ ಆಫ್ ದ ಲಾಂಗೆಸ್ಟ್ ಅಂಡ್ ಶಾರ್ಟೆಸ್ಟ್ ಲೈನ್ ಸೆಗ್ಮೆಂಟ್ಸ್. ಅದಾದ ತಕ್ಷಣ ಶಾರ್ಟೆಸ್ಟ್ ಸಿಗುತ್ತೆ, ಸ್ಮಾಲೆಸ್ಟ್ ಸಿಗುತ್ತೆ. ಈಗ ನಾನು ಎರಡು ಯಾವ್ದೋ ತಗೋತೀನಿ. ಓಕೆ, ಸೊ ಓಕೆ, ಶಾರ್ಟೆಸ್ಟ್ ಯಾವ್ದು ಬರುತ್ತೆ, ಓಕೆ, ಶಾರ್ಟೆಸ್ಟ್ XY ಬರುತ್ತೆ. XY ಎಷ್ಟು ಬರುತ್ತೆ, ಒಂದು 3 ಸೆಂಟಿಮೀಟರ್ ಬರುತ್ತೆ. ಓಕೆ, ಎಷ್ಟು ಬರುತ್ತೆ XY. ಓಕೆ, ಇನ್ನೊಂದು ಯಾವ್ದು ಬರುತ್ತೆ, RS ಇದೆ. RS ಎಷ್ಟಿದೆ, ಒಂದು 7 ಸೆಂಟಿಮೀಟರ್ ಬರುತ್ತೆ. ಓಕೆ, ಶಾರ್ಟೆಸ್ಟ್ ಇಸ್ XY, ಸ್ಮಾಲ್ ಗ್ರೇಟೆಸ್ಟ್ ಲಾಂಗೆಸ್ಟ್ ಇಸ್ RS ಅಂತ ಬರೀಬೇಕು. ನೆಕ್ಸ್ಟ್ ಆ ತಕ್ಷಣ ಏನ್ ಮಾಡಬೇಕು, ವಾಟ್ ಇಸ್ ಡಿಫರೆನ್ಸ್ ಆಫ್ ದ ಲೆಂತ್. ಗುರುಜಿ ಪಾಯಿಂಟ್ ಸಮಥಿಂಗ್ ಬಂದ್ಬಿಟ್ರು, ಅವಾಗ ಹಂಗೆ ಸೇಮ್ ಪಾಯಿಂಟ್ ಸಮಥಿಂಗ್ ಬಂದ್ರು ಕೂಡ ಅವಾಗಲೂ ಅದೇ ರೀತಿ ಡಿಫರೆನ್ಸ್ ತಗೊಂಡ್ ಮಾಡ್ಬೇಕು. ಓಕೆ, ಈ ಡಿಫರೆನ್ಸ್ ಮಾಡ್ರಿ ಎಷ್ಟು ಬರುತ್ತೆ, 4 ಸೆಂಟಿಮೀಟರ್ ಬರುತ್ತೆ. ದಿಸ್ ಇಸ್ ದ ಆನ್ಸರ್. ಕೆಳಗಡೆ ಈ ರೀತಿ ಬರೀಬೇಕು, ವಾಟ್ ಇಸ್ ದ ಡಿಫರೆನ್ಸ್ ದ ಲೆಂತ್ ಆಫ್ ದ ಲಾಂಗೆಸ್ಟ್ ಅಂಡ್ ಶಾರ್ಟೆಸ್ಟ್ ಲೈನ್ ಸೆಗ್ಮೆಂಟ್ಸ್. ಯಾಕಂದ್ರೆ ಇಲ್ಲಿ ಕರೆಕ್ಟ್ ಮೆಜರ್ ಮಾಡ್ಬೋದು, ನೀವೇ ಇದನ್ನ ಕುತ್ಕೊಂಡು ಮಾಡ್ಬೇಕು. ಓಕೆನಾ, ನಾನು ಇಲ್ಲಿ ಮಾಡ್ಬೋದು, ನೀವೇ ಕುತ್ಕೊಂಡು ಮಾಡ್ಬೇಕು. ಓಕೆ, ಆಕ್ಚುಲಿ ಇವತ್ತು ಲೈವ್ ಕ್ಲಾಸ್ ತಗೋಬೇಕು ಅಂದ್ಕೊಂಡಿದ್ದೆ, ಟೈಮಿಂಗ್ ಸೆಟ್ ಆಗ್ತಿಲ್ಲ. ಸೊ ಜನವರಿ 10 ಮೇಲ್ಗಡೆ ಕ್ಲಾಸಸ್ ತಗೋತೀನಿ. ಸೊ ಅದ್ರ ಮೇಲೆ
ಟೈಮಿಂಗ್ಸ್ ನೋಡ್ಕೊಂಡು ತಗೋತೀರಿ. ಸೊ ಲೈವ್ ಕ್ಲಾಸಸ್ಗಳು ನಡೀತಾ ಇದಾವೆ 600ಗೆ, ಅವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ, ಹಂಗಾಗಿ ಸ್ವಲ್ಪ ನನಗೆ ಕಂಪ್ಯೂಟರ್ ಸಿಗ್ತಾ ಇಲ್ಲ, ಸೊ ಪ್ರಾಬ್ಲಮ್ ಇದೆ. ಸೊ ಐ ವಿಲ್ ಟೇಕ್ ಟು ದ January 10 onwards. Okay, so next one, this is the first main. Second main, draw the line segments of the given lengths, name them directed, name them as directed. So ಈ ತರ ಮಾಡಿದ್ರಲ್ಲ ಸೇಮ್ 6 centimeter, 7.75 centimeter, mn is 8.4, ಇದೇ ರೀತಿ ಮಾಡಬೇಕು. ಸೊ ಸೆಕೆಂಡ್ ಮೈನ್. ಥರ್ಡ್ ಮೈನ್ ಏನಿದೆ, ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ, ಆ ಫಿಗರ್ ಅನ್ನ ಲೈನ್ ಸೆಗ್ಮೆಂಟ್ಸ್ ಅನ್ನು ಮೆಜರ್ ಮಾಡಬೇಕು. ಎಲ್ ಎಂ ಎಷ್ಟಿದೆ, ನೆಕ್ಸ್ಟ್ ಎಂ ಎನ್ ಎಷ್ಟಿದೆ, ನೆಕ್ಸ್ಟ್ ಎನ್ ಒ ಎಷ್ಟಿದೆ, ಒ ಎಲ್ ಎಷ್ಟಿದೆ ಅಂತ ಕರೆಕ್ಟ್ ಆಗಿ ಮೆಜರ್ ಮಾಡಿ ಬರಿಬೇಕು. ದಿಸ್ ಇಸ್ ದ ಯುವರ್ ವಾಟ್ ಈಸ್ ಯುವರ್ ಎಕ್ಸರ್ಸೈಸ್ 7C. ಓಕೆ, ಇದನ್ನ ಕೂತ್ಕೊಂಡು ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮ ಅಪ್ಪ ಹತ್ರ ಅಮ್ಮನ ಹತ್ರ ಆಗಲಿ ಕೂತ್ಕೊಂಡು ಹೇಳ್ಸ್ಕೊಂಡು ಮಾಡಬೇಕು, ಮಾಡಿ ಇವತ್ತು ನನಗೆ ಕಳಿಸ್ಬೇಕು. ಓಕೆ, ನೆಕ್ಸ್ಟ್ ಐ ವಿಲ್ ಗೋ ಫಾರ್ open figure and closure figure. Okay children, now another concept, that is a new concept, closed figure and open figure. Open figure means that is opened, closed means close agirtade. So we can easily identify the figures. Closed figure means they have the same starting point and ending point. They having same starting point, that is the same ending point. ಈಗ ತೋರಿಸ್ಕೊಡ್ತೇನೆ ನೋಡಿ. These figures, closed figures, these are all called closed figure. ಗುರುಜಿ ನಾನೀಗ ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಹೆಂಗ್ ಸ್ಟಾರ್ಟ್ ಮಾಡ್ತೀರಿ? ಗುರುಜಿ ಸ್ಟಾರ್ಟಿಂಗ್ ಪಾಯಿಂಟ್ ಹೌದಲ್ವಾ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಹಿಂಗ್ ಸ್ಟಾರ್ಟ್ ಮಾಡಿ ಹಿಂಗ್ ಕ್ಲೋಸ್ ಮಾಡ್ತೀನಿ. ಎಸ್, ಇಟ್ is starting point to end point. Starting point ಇದೆ, end point ಇದೆ. These are the closed figure. Okay, this is another. So ಗುರುಜಿ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಹಿಂಗ್ ಸ್ಟಾರ್ಟ್ ಮಾಡಿ ಅದೇ ನಂಬರಿಗೆ ಬಂದು ಕ್ಲೋಸ್ ಆಗ್ತೀನಿ. That is called as circle. These are the closed figure. Next, another one, Guruji. So we have to start the one point to another point. So Guruji, next one, I will start the another one. Then, yes, this is closed figure. ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಅದೇ ಪಾಯಿಂಟ್ ಬಂದು ಎಂಡ್ ಆಗೋದಕ್ಕೆ those figures are called as starting, are called closed figures. These are called as closed figure. Next, I will draw another one. This is a starting point. I have started. These are called as closed figure. So all of you know these closed figures. These are, they have the same starting and ending point. Thus, these are closed figure. These are the closed figures. Now I will go for, these figures do not end at the starting point. Ivu end bandu elli bandu end point adra bandu end agala. So we have, so these are called as, hence these are open figures. Open figures. Open figures. So these are the open figures. So ಹೆಂಗ್ ಬರುತ್ತೆ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಇಲ್ಲಿ ಎಂಡಿಂಗ್ ಪಾಯಿಂಟ್ ಇದೆ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್. ದಿಸ್ ಈಸ್ ಕಾಲ್ಡ್ ಆಸ್ ಓಪನ್ ಫಿಗರ್. ಓಕೆ ಗುರುಜಿ, ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಗುರುಜಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್. ಸೊ ದೇ ಆರ್ ಮೀಟ್ ಟುಗೆದರ್. ಸೊ ಅವು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಮೀಟ್ ಆಗಲ್ಲ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಓಪನ್ ಫಿಗರ್. ನೆಕ್ಸ್ಟ್ ಒನ್, ಐ ವಿಲ್ ಡ್ರಾ ಅನದರ್ ಒನ್ ಎಕ್ಸಾಂಪಲ್. Okay, it start from here. It start from here. It start from here. So this is called as closed open figure. So Guruji, starting point illide, close point illide. So this is called as open figure. Just I will go for last one example. So this is called as open figure. One end point ello irutte, close and starting point ello irutte. That is called as open figure. Okay, this is called as open figure and closed figure. So I hope all of you understand open figure and closed figure. So open figure, closed figure means it's starting from some same starting point, end point same irutava. So ade irutte, starting to start point elli start agirutho ade point ge bandu end agutte. That is called as closed figure. End point eno, so close open figure ano, ಒಂದು ಎಂಡ್ ಪಾಯಿಂಟ್ ಎಲ್ಲೋ ಇರುತ್ತೆ, ಇನ್ನೊಂದು ಎಂಡ್ ಕ್ಲೋಸ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲೋ ಇರುತ್ತೆ, ಎಂಡಿಂಗ್ ಪಾಯಿಂಟ್ ಎಲ್ಲೋ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ open figure. So I hope all of you understand so this concept. Okay, today your homework is exercise 7C and 7D. Okay,
You have to do 7D is very easy. You have easily write look at the following figures, write the open figure and closed figure below the figure ಅಂತ ಇದೆ. ಸೊ ಇದನ್ನ ಈಸಿಯಾಗಿ ಬರೀತೀರಾ. ಸೊ 7C you have to work out. ಸೊ ಸ್ಕೇಲ್ ಅನ್ನು ತಗೊಂಡು ನೀಟಾಗಿ ವಿತ್ ದ ಹೆಲ್ಪ್ ಆಫ್ ಯುವರ್ ಪೇರೆಂಟ್ಸ್ ಆರ್ ಯುವರ್ ಬ್ರದರ್ಸ್ ಓಕೆ ಹೆಲ್ಪ್ ತಗೊಂಡು ನೀವು ಕರೆಕ್ಟ್ ಆಗಿ ಎಕ್ಸರ್ಸೈಸ್ 7C ನ ಮಾಡಬೇಕು. ಮಾಡಿಕೊಂಡು ವಾಟ್ಸಪ್ ಅಲ್ಲಿ ನಿಮ್ಮ ಹೋಮ್ವರ್ಕ್ ಅನ್ನು ಸೆಂಡ್ ಮಾಡ್ರಿ. ಓಕೆ ಕ್ಲೀನ್ ಆಗಿ ನೋಡ್ಕೊಂಡು ಮಾಡ್ರಿ. Okay, so dhanyavad students. So you have to watch the video and improve your knowledge. Dhanyavad.